ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಕಮಲ್ ಹಾಸನ್ ಅವರ ಹೇಳಿಕೆ ಕರ್ನಾಟಕದಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇದೆ. ಎಲ್ಲ ಮಾಧ್ಯಮಗಳು ಕೂಡ ಕಳೆದ 2-3 ದಿನದಿಂದ ಇದೇ ಒಂದು ಸುದ್ದಿಯನ್ನು ಬಿತ್ತರ ಮಾಡ್ತಾ ಇದೆ. ಒಂದು ದಿನ ಈ ಸುದ್ದಿಯನ್ನು ಬಿತ್ತರ ಮಾಡಿ ಅಥವಾ 2 ದಿನ ಈ ಸುದ್ದಿಯನ್ನು ಬಿತ್ತರ ಮಾಡಿ ಅದನ್ನು ಸ್ಟಾಪ್ ಮಾಡಿದಿದ್ರೆ ಓಕೆ, ಪರವಾಗಿಲ್ಲ. ಆದರೂ ಕೂಡ ಕನ್ನಡಿಗರಿಗೆ ಕಮಲ್ ಹಾಸನ್ ಅವರು ಆಡಿದಂತಹ ಮಾತು ಇಷ್ಟ ಆಗದೇ ಇರುವ ಕಾರಣಕ್ಕೆ ಮಾಧ್ಯಮಗಳು ಅದನ್ನು ಕಂಟಿನ್ಯೂಯಸ್ ಆಗಿ ಫಾಲೋ ಅಪ್ಪಲ್ಲಿ ಇಟ್ಟಿದ್ದಾರೆ. ಇನ್ನೇನು ನೆಕ್ಸ್ಟ್ ವೀಕ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಅಂದರೆ ಕಾಂಬಿನೇಷನ್ನ ಕಾರಣಕ್ಕೆ ಈ ಚಿತ್ರದ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ. ಕಮಲ್ ಹಾಸನ್ ಒಂದು ಕಡೆ ಆದರೆ ಸಿಂಬು ಮತ್ತೊಂದು ಕಡೆ ಅವರ ಜೊತೆಗೆ ನಟಿಸ್ತಾ ಇದ್ದಾರೆ. ಈ ಚಿತ್ರವನ್ನು ನಿರ್ದೇಶನ ಮಾಡ್ತಾ ಇರೋದು ಮಣಿರತ್ನಂ ಅವರ. ಈ ಚಿತ್ರದ ಹೆಸರು ಥಗ್ ಲೈಫ್. ಈ ಚಿತ್ರ ಮುಂದಿನ ವಾರ ರಿಲೀಸ್ಗೆ ಇದೆ. ಈ ಚಿತ್ರವನ್ನು ಕರ್ನಾಟಕದಲ್ಲಿ ರಿಲೀಸ್ ಮಾಡೋದಕ್ಕೆ ಬಿಡಲ್ಲ. ಯಾವುದೇ ಕಾರಣಕ್ಕೂ ಈ ಚಿತ್ರವನ್ನು ಕರ್ನಾಟಕದಲ್ಲಿ ರಿಲೀಸ್ ಮಾಡುವ ಸಾಹಸವನ್ನು ಯಾವುದೇ ವಿತರಕ, ಯಾವುದೇ ಚಿತ್ರ ಮಂದಿರದ ಮಾಲೀಕರು ಮಾಡಕೂಡದು ಎನ್ನುವ ಎಚ್ಚರಿಕೆಯನ್ನು ಸಹ ಈಗ ಆಲ್ರೆಡಿ ಕನ್ನಡ ಪರ ಸಂಘಟನೆಗಳು ಕೂಡ ಕೊಟ್ಟಿವೆ. ಇಷ್ಟೆಲ್ಲ ಆದರೂ ಕೂಡ ಕಮಲ್ ಹಾಸನ್ ಹೇಳಿದಂತಹ ಆ ಒಂದು ಮಾತು ಅಂದರೆ ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಎನ್ನುವ ಆ ಒಂದು ಮಾತಿಗೆ ನಾನು ಕ್ಷಮೆ ಕೇಳಲ್ಲ. ನಾನು ಹೇಳಿರುವ ಮಾತು ಸರಿ ಇದೆ, ನಾನು ತಪ್ಪು ಮಾಡಿದರೆ ಕ್ಷಮೆ ಕೇಳಬೇಕು, ತಪ್ಪೇ ಮಾಡಿಲ್ಲ ಅಂತಂದಮೇಲೆ ಕ್ಷಮೆ ಯಾಕೆ ಕೇಳಬೇಕು ಎನ್ನುವ ಉದ್ದಟತನದ ಮಾತನ್ನು ಕೂಡ ಕಮಲ್ ಹಾಸನ್ ಅವರು ಮತ್ತೆ 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 ಪುನರುಚ್ಚಾರ ಮಾಡ್ತಾ ಇದ್ದಾರೆ. ಒಂದು ಕಡೆ ಅದೇ ಒಂದು ವೇದಿಕೆ ಮೇಲೆ ಅಂದರೆ ಈ ಒಂದು ಮಾತನ್ನು ಹೇಳಿದ್ರಲ್ಲ, ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಎನ್ನುವ ಮಾತನ್ನು ಹೇಳಿದ್ರಲ್ಲ, ಅದೇ ವೇದಿಕೆಯಲ್ಲಿ ಅದೇ ಒಂದು ಕಾರ್ಯಕ್ರಮದಲ್ಲಿ ಕನ್ನಡದ ನಟರಾಗಿರುವಂತಹ ಶಿವರಾಜ್ ಕುಮಾರ್ ಅವರು ಕೂಡ ಇದ್ದರು. ಅವರು ಕೂಡ ಆ ಮಾತಿಗೆ ತಲೆದೂಗಿಸಿ ಚಪ್ಪಾಳೆ ತಟ್ಟಿ ಬಂದಿದ್ದರು. ಅದಾದ ನಂತರ ಅದು ದೊಡ್ಡ ಇಶ್ಯೂ ಆದ ಬಳಿಕ ಶಿವರಾಜ್ ಕುಮಾರ್ ಅವರು ಆ ಒಂದು ವಿಚಾರಕ್ಕೆ ಕ್ಲಾರಿಫಿಕೇಷನ್ ಅಥವಾ ಒಂದು ರಿಯಾಕ್ಷನನ್ನು ಕೊಡ್ತಾರೆ. ಕಮಲ್ ಹಾಸನ್ ಅವರು ಮಾತನಾಡಿದ್ದು ತಪ್ಪು, ತಮಿಳಿನಿಂದ ಕನ್ನಡ ಹುಟ್ಟಿಲ್ಲ, ಕನ್ನಡಕ್ಕೆ ತನ್ನದೇ ಆದ ಒಂದು ಅಸ್ತಿತ್ವ ಇದೆ ಅಂತ ಹೇಳ್ತಾರೆ, ಸಪೋರ್ಟ್ ಮಾಡ್ತಾರೆ ಕನ್ನಡಕ್ಕೆ ಅನ್ನುವ ಎಕ್ಸ್ಪೆಕ್ಟೇಷನ್ ಇತ್ತು. ಆದರೆ ಆ ಎಕ್ಸ್ಪೆಕ್ಟೇಷನನ್ನು ನಟ ಶಿವರಾಜ್ ಕುಮಾರ್ ಅವರು ಸುಳ್ಳು ಮಾಡಿದ್ದಾರೆ ಅಂತಲೇ ಹೇಳಬೇಕು. ಯಾಕಪ್ಪ ಅಂತಂದರೆ ಅವರು ಕಮಲ್ ಹಾಸನ್ ಅವರ ಒಟ್ಟಿಗಿರುವ ಅವರ ಒಡನಾಟ, ಅವರ ಫ್ಯಾಮಿಲಿಯ ಸಂಬಂಧಗಳು ಕೂಡ ತುಂಬ ಗಟ್ಟಿಯಾಗಿ ಇರೋದರಿಂದ ಮೋಸ್ಟ್ಲಿ ಅವರು ಅವರ ವಿರುದ್ಧ ಮಾತನಾಡೋದಕ್ಕೆ ಹಿಂದೆ ಮುಂದೆ ನೋಡಿದ್ರು ನಟ ಶಿವರಾಜ್ ಕುಮಾರ್ ಅವರು ಅಂತ ನನಗನ್ಸುತ್ತೆ. ಓಕೆ, ಅದನ್ನು ತೆಗೆದು ಸೈಡಿಗೆ ಬಿಡೋಣ. ಆದರೆ ಇದೀಗ ಕರ್ನಾಟಕದ ಬಗ್ಗೆ, ಕನ್ನಡಿಗರ ಬಗ್ಗೆ ಇದೇ ತರಹದ ಮಾತುಗಳನ್ನು ಆಡಿರೋದು ಇದೇ ಮೊದಲ ತಮಿಳಿನ ನಟರು? ನೋ, ಈ ಹಿಂದೆ ಸಾಕಷ್ಟು ಬಾರಿ ಈ ತರಹದ ಘಟನೆಗಳು ನಡೆದಿದೆ. ಕನ್ನಡ ನೆಲ, ಜಲ, ಭಾಷೆ, ಜನರನ್ನು ಸಾಕಷ್ಟು ಜನ ತಮಿಳಿನ ನಟರು ಹೀಯಾಳಿಸಿದ್ದು, ಬೇಕಾಬಿಟ್ಟಿ ಮಾತನಾಡಿದ್ದು ಎಲ್ಲವೂ ಕೂಡ ಇದೆ. ಆದರೆ ಅವರಿಗೆ ಈ ಹಿಂದೆ ಕನ್ನಡಿಗರು ಯಾವ ರೀತಿ ಬುದ್ಧಿ ಕಲಿಸಿದ್ರು ಅನ್ನೋದನ್ನು ನಾವು ನೋಡೋದಾದರೆ, ಮೊದಲನೇದಾಗಿ ನಾನು ಕನ್ನಡಿಗ ತಮಿಳಿನ ನಟ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ವಿಚಾರಕ್ಕೆ ಬರೋದಾದರೆ, ರಜನಿಕಾಂತ್ ಅವರು ಈ ಹಿಂದೆ ಒಮ್ಮೆ ತಮಿಳುನಾಡಿನಲ್ಲಿ ನಡೀತಾ ಇದ್ದಂತಹ ಕಾವೇರಿ ಹೋರಾಟದಲ್ಲಿ ಪಾಲ್ಗೊಂಡಿರ್ತಾರೆ. ಈ ತಮಿಳುನಾಡಿನಲ್ಲಿ ನಡೀತಾ ಇದ್ದಂತಹ ಕಾವೇರಿ ನೀರಿಗಾಗಿ ಹೋರಾಟದಲ್ಲಿ ಪಾಲ್ಗೊಂಡಂತಹ ರಜನಿಕಾಂತ್ ಅವರು ಕನ್ನಡಿಗರ ಬಗ್ಗೆ ಏಕಾಏಕಿ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಟ್ಬಿಡ್ತಾರೆ. ಕನ್ನಡಿಗರಿಗೆ ಹಿಡ್ಕೊಂಡು ಒದಿಬೇಕು. ಕಾವೇರಿ ಹೋರಾಟ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಕನ್ನಡ ಪರ ಸಂಘಟನೆಗಳು, ಕನ್ನಡಿಗರು ರೋಡಿಗೆ ಇಳಿದು ಹೋರಾಟವನ್ನು ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ರಜನಿಕಾಂತ್ ಅವರು ಈ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾರೆ. ಆ ಟೈಮ್ನಲ್ಲಿ ಕುಚೇಲನ್ ಎನ್ನುವ ಒಂದು ಸಿನಿಮಾ, ಅವರ ಸಿನಿಮಾ ರಿಲೀಸ್ಗೆ ಇರುತ್ತೆ. ಆ ಸಿನಿಮಾ ರಿಲೀಸ್ ಹೊತ್ತಲ್ಲೇ ಈ ರೀತಿಯ ಒಂದು ಸ್ಟೇಟ್ಮೆಂಟ್ಗಳು ಸಹ ಬಂದಿದ್ದರಿಂದ ಆವತ್ತು ಕನ್ನಡಿಗರು ಹಠ ಹಿಡಿದು ಕೂತಿದ್ರು. ರಜನಿಕಾಂತ್ ಕನ್ನಡಿಗರನ್ನ ಒದಿರಿ ಅಂತ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಕನ್ನಡಿಗರನ್ನ ಒದಿರಿ ಅಂತ ಹೇಳಿರುವ ರಜನಿಕಾಂತ್ ಅವರ ಚಿತ್ರವನ್ನು ಕರ್ನಾಟಕದಲ್ಲಿ ಬಿಡುಗಡೆ ಮಾಡೋದಕ್ಕೆ ನಾವು ಬಿಡೋದಿಲ್ಲ. ಅದು ಹೆಂಗೆ ಇನ್ನು ಮುಂದಿನ ದಿನಗಳಲ್ಲಿ ರಜನಿಕಾಂತ್ ಅವರ ಸಿನಿಮಾಗಳು ಕರ್ನಾಟಕದಲ್ಲಿ ಬಿಡುಗಡೆ ಆಗುತ್ತೆ, ನೋಡೇ ಬಿಡೋಣ ಅಂತ ಟೊಂಕ ಕಟ್ಟಿ ನಿಂತಿದ್ರು. ಇದು ರಜನಿಕಾಂತ್ ಅವರಿಗೆ ಯಾವಾಗ ಈ ರೀತಿಯ ಬಿಸಿ ಕರ್ನಾಟಕದಿಂದ ಮುಟ್ಟೋಕೆ ಸ್ಟಾರ್ಟ್ ಆಯಿತು. ಯಾಕಪ್ಪ ಅಂತಂದರೆ ರಜನಿಕಾಂತ್ ಅವರ ಸಿನಿಮಾಗಳಿಗೆ ಕರ್ನಾಟಕದಲ್ಲಿ ಒಳ್ಳೆ ಮಾರ್ಕೆಟ್ ಇದೆ. ಅದಕ್ಕೆ ಇತ್ತೀಚೆಗೆ ಲಾಸ್ಟ್ ರಿಲೀಸ್ ಆದಂತಹ ಜೈಲರ್ ಚಿತ್ರವೇ ಸಾಕ್ಷಿ. ಕರ್ನಾಟಕದಲ್ಲಿ 35ರಿಂದ 40 ಕೋಟಿ ರೂಪಾಯಿ ಕಲೆಕ್ಷನನ್ನು ಜೈಲರ್ ಚಿತ್ರ ಮಾಡ್ಕೊಂಡಿತ್ತು. ಸೊ ಪರಿಸ್ಥಿತಿ ಹೀಗಿರುವಾಗ ಕನ್ನಡಿಗರನ್ನು ಎದುರು ಹಾಕಿಕೊಳ್ಳೋಕೆ ರಜನಿಕಾಂತ್ ಅವರು ಇಷ್ಟಪಡಲಿಲ್ಲ.
ಆ ಸ್ಟೇಟ್ಮೆಂಟನ್ನು ಕೊಟ್ಟ ಕೆಲವು ದಿನಗಳ ಬಳಿಕ ಯಾವಾಗ ಕರ್ನಾಟಕದಲ್ಲಿ ಈ ರೀತಿಯ ಹೋರಾಟಗಳು, ಈ ರೀತಿಯ ಅವರ ಚಿತ್ರಕ್ಕೆ ವಿರೋಧಗಳು ವ್ಯಕ್ತವಾಯಿತೋ ಅದನ್ನು ಅರಿತಂತಹ ರಜನಿಕಾಂತ್ ಅವರು ಮತ್ತೆ ಬಂದು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ನಾನು ಹೇಳಿದ್ದು ಕನ್ನಡಿಗರಿಗೆ ಒದೆಯಿರಿ ಅಂತಲ್ಲ, ಒದಿಬೇಕು ಕನ್ನಡಿಗರಿಗೆ ಅಂತಲ್ಲ, ಆದರೆ ಹೋರಾಟದ ಹೆಸರಲ್ಲಿ ಯಾರು ಬಸ್ಸಿಗೆ ಕಲ್ಲು ಹೊಡಿತಾರೆ, ಬಸ್ಸಿಗೆ ಬೆಂಕಿ ಹಚ್ತಾರೆ, ಸಾರ್ವಜನಿಕ ಆಸ್ತಿ ಪಾಸ್ತಿ ನಾಶ ಮಾಡ್ತಾರೆ, ಅಂಥವರಿಗೆ ಒದಿರಿ ಅಂತ ನಾನು ಹೇಳಿದ್ದೆ. ಇದರಿಂದ ಏನಾದರೂ ಮನಸ್ಸಿಗೆ ನೋವಾಗಿದ್ದರೆ ನನ್ನನ್ನು ಕ್ಷಮಿಸಿಬಿಡಿ ಅಂತ ಕನ್ನಡಿಗರ ಬಳಿ ಕ್ಷಮೆಯನ್ನು ಕೇಳಿದ್ದ ಕಾರಣಕ್ಕೆ ಆವತ್ತಿನ ಕುಚೇಲನ್ ಸಿನಿಮಾ ರಿಲೀಸ್ ಆಗಿತ್ತು. ಅದಾದ ನಂತರ ಅವರ ಯಾವ ಸಿನಿಮಾಗಳಿಗೂ ಸಹ ಅಂದರೆ ಮಧ್ಯದಲ್ಲಿ ಒಂದಷ್ಟು ಗೊಂದಲಗಳು ಥಿಯೇಟರ್ ವಿಚಾರವಾಗಿ, ರಿಲೀಸಿಂಗ್ ವಿಚಾರವಾಗಿ ಇರ್ಬೋದು, ಆದರೆ ದೊಡ್ಡ ಮಟ್ಟದ ಗೊಂದಲಗಳು ರಜನಿಕಾಂತ್ ಅವರು ಕನ್ನಡಿಗರ ವಿಚಾರದಲ್ಲಿ ಇಲ್ಲಿಯವರೆಗೂ ಸಹ ಮಾಡಿಕೊಂಡಿಲ್ಲ. ಇದು ಒಂದು ಕಡೆ. ಆದರೆ ಮತ್ತೊಬ್ಬ ತಮಿಳಿನ ನಟ ಸತ್ಯರಾಜ್, ಬಾಹುಬಲಿ ಸಿನಿಮಾ ನೋಡಿರೋರಿಗೆ ಅವರ ಪರಿಚಯ ಇರುತ್ತೆ. ಸತ್ಯರಾಜ್ ಅಂತ ಕರೆಯೋದಕ್ಕಿಂತ ಅವ್ರನ್ನ ಕಟ್ಟಪ್ಪ ಅಂತ ಕರೆದ್ರೆ ತುಂಬ ಬೇಗ ಎಲ್ರಿಗೂ ಕೂಡ ಅರ್ಥ ಆಗುತ್ತೆ. ಇಂತಹ ಸತ್ಯರಾಜ್ ಬಾಹುಬಲಿ ಸಿನಿಮಾ ರಿಲೀಸ್ಗೆ ಇರುತ್ತೆ. ಬಾಹುಬಲಿ ಸಿನಿಮಾ ರಿಲೀಸ್ಗೆ ಇರುವಂಥ ಸಂದರ್ಭದಲ್ಲಿ ಬಾಹುಬಲಿ ಸಿನಿಮಾ ರಿಲೀಸಿಗೆ ಬಂದಿತ್ತಲ್ಲ, ಆ ರಿಲೀಸ್ ಡೇಟ್ಗಿಂತ 9 ವರ್ಷ ಮುಂಚೆ ಕನ್ನಡಿಗರ ಬಗ್ಗೆ ಆಡಿದಂತಹ ಒಂದಷ್ಟು ಮಾತುಗಳು ಇರುವಂತಹ ವಿಡಿಯೋ ಬಾಹುಬಲಿ ರಿಲೀಸ್ ಟೈಮ್ನಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಸಾಕಷ್ಟು ಜನರಿಗೆ, ಕನ್ನಡಿಗರಿಗೆ ಈ ವಿಡಿಯೋ ಬಗ್ಗೆ ಗೊತ್ತಿರಲಿಲ್ಲ. ಯಾವಾಗ ಬಾಹುಬಲಿ ರಿಲೀಸಿಂಗ್ ಟೈಮ್ನಲ್ಲಿ ಈ ವಿಡಿಯೋ ವೈರಲ್ ಆಯಿತೋ ಆಗ ಸತ್ಯರಾಜ್ ಆಡಿದಂತಹ ಅಂದರೆ ಕಟ್ಟಪ್ಪ ಆಡಿರುವಂತಹ ಮಾತುಗಳಿಗೆ, ಕನ್ನಡಿಗರ ವಿರುದ್ಧ ಆಡಿರುವಂತಹ ಮಾತುಗಳಿಗೆ ಅವರು ಕ್ಷಮೆ ಕೇಳಬೇಕು. ಕ್ಷಮೆ ಕೇಳಿಲ್ಲ ಅಂದರೆ ಬಾಹುಬಲಿನ ಕರ್ನಾಟಕದಲ್ಲಿ ಹೆಂಗೆ ರಿಲೀಸ್ ಮಾಡ್ತಾರೆ ನೋಡೇ ಬಿಡ್ತೀವಿ ಅಂತ ಕನ್ನಡಿಗರು ಪಟ್ಟನ್ನು ಹಿಡಿದು ಕೂತ್ಕೊಂಡಿದ್ರು. ಆಗ ಕೂಡ ಈ ಸತ್ಯರಾಜ್ ಕನ್ನಡಿಗರು ಕ್ಷಮೆ ಕೇಳಬೇಕು ಅಂತಂದಾಗ ಆರಂಭದಲ್ಲಿ ಕಮಲ್ ಹಾಸನ್ ಇವತ್ತು ಏನು ಮಾಡ್ತಾ ಇದ್ದಾರೆ ಅದೇ ರೀತಿಯ ಮೊಂಡುವಾದವನ್ನು ಮಾಡಿದರು. ಅವರು ಕ್ಷಮೆ ಕೇಳೋದಕ್ಕೆ ರೆಡಿ ಇರಲಿಲ್ಲ. ಆದರೆ ಯಾವಾಗ ಹೋರಾಟಗಳು ಹೆಚ್ಚಾಯಿತೋ ಅದರ ಜೊತೆಗೆ ಕರ್ನಾಟಕದಲ್ಲಿ ಏನು ಬಾಹುಬಲಿ ಡಿಸ್ಟ್ರಿಬ್ಯೂಷನನ್ನು ತಗೊಂಡಿದ್ರು, ಆ ವಿತರಕರ ಒಂದು ಪ್ರೆಷರ್ ಜಾಸ್ತಿ ಆಯಿತು. ಆಗ ಸಿನಿಮಾ ತಂಡ ಇದಕ್ಕೆ ಎಂಟ್ರಿ ಕೊಡ್ತು. ಬಾಹುಬಲಿ ಸಿನಿಮಾ ತಂಡ ಎಂಟ್ರಿ ಕೊಟ್ಟು ಇದು 9 ವರ್ಷದ ಮುಂಚೆ ಆಡಿರುವಂತಹ ಮಾತು. ಈ 9 ವರ್ಷದಲ್ಲಿ ಕರ್ನಾಟಕದಲ್ಲಿ ಸತ್ಯರಾಜ್ ಅಭಿನಯದ ಸಾಕಷ್ಟು ಸಿನಿಮಾಗಳು ಬಿಡುಗಡೆ ಆಗಿದೆ. ಆದರೂ ಕೂಡ ಬಾಹುಬಲಿ ಟೈಮ್ನಲ್ಲೇ ಯಾಕೆ ಈ ವಿಚಾರ ಇಷ್ಟೊಂದು ಮುನ್ನೆಲೆಗೆ ಬರ್ತಾ ಇದೆ? ಈ ಚಿತ್ರದಲ್ಲಿ ಸತ್ಯರಾಜ್ ನಿರ್ಮಾಪಕ ಅಲ್ಲ, ನಿರ್ದೇಶಕ ಅಲ್ಲ, ಕೇವಲ ಒಬ್ಬ ಸಹ ನಟ ಅಷ್ಟೇ. ಈ ಬಾಹುಬಲಿ ಚಿತ್ರ ಕರ್ನಾಟಕದಲ್ಲಿ ರಿಲೀಸ್ ಆಗದೇ ಇರೋದ್ರಿಂದ ನೇರವಾಗಿ ಸತ್ಯರಾಜ್ ಮೇಲೆ ಯಾವುದೇ ರೀತಿಯ ಎಫೆಕ್ಟ್ ಆಗಲ್ಲ. ಹಾಗಾಗಿ ದಯಮಾಡಿ ಇದನ್ನು ಇಲ್ಲಿಗೆ ಬಿಟ್ಟು ಬಿಡಿ ಅಂತ ಸಾಕಷ್ಟು ಪರಿಪರಿಯಾಗಿ ಬಾಹುಬಲಿ ಚಿತ್ರತಂಡ ಬೇಡ್ಕೊಂಡಿತ್ತು. ಆದರೂ ಕೂಡ ಕನ್ನಡಿಗರು ಬಗ್ಲಿಲ್ಲ. ಅದೆಂಗೆ ಬಾಹುಬಲಿ ರಿಲೀಸ್ ಮಾಡ್ತಾರ ನೋಡೋಣ ಅಂತ ಚಾಲೆಂಜ್ ಹಾಕಿದರು. ಈ ಬಿಸಿಯನ್ನು ಅರಿತಂತಹ ಸತ್ಯರಾಜ್ ಕೂಡ ಆರಂಭದಲ್ಲಿ ಮೊಂಡುತನವನ್ನು ತೋರಿದ್ರೂ ಸಹ ಆನಂತರದ ದಿನಗಳಲ್ಲಿ ಅವರು ಕ್ಷಮೆಯನ್ನು ಕೇಳಿದರು. ಅದಾದ ನಂತರ ಬಾಹುಬಲಿ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಯಿತು. ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕೂಡ ಬಾಹುಬಲಿ ಚಿತ್ರ ಪಡೆದುಕೊಂಡಿತ್ತು. ಇದೀಗ ಕಮಲ್ ಹಾಸನ್ ಅವರ ಸರದಿ. ಕಮಲ್ ಹಾಸನ್ ಅವರು ಕನ್ನಡ ಹುಟ್ಟಿದ್ದು ತಮಿಳಿನಿಂದ, ತಮಿಳು ಕನ್ನಡಕ್ಕೆ ಅಪ್ಪ ಅಮ್ಮ ಅಂದರೆ ಬಾಪ್ ಎನ್ನುವ ರೀತಿಯಲ್ಲಿ ಏನು ಮಾತನಾಡಿದಾರಲ್ಲ, ಇದಕ್ಕೆ ಅವರು ಹೇಳ್ತಾ ಇರೋದು, ನಾನು ಆಡಿರುವ ಮಾತಿನಲ್ಲಿ ತಪ್ಪಿಲ್ಲ, ನಾನು ತಪ್ಪನ್ನೇ ಮಾಡಿಲ್ಲ, ಹಾಗಾಗಿ ನಾನು ಕ್ಷಮೆಯನ್ನು ಕೇಳಲ್ಲ ಅಂತ ಹಠ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ. ನೆಕ್ಸ್ಟ್ ವೀಕ್ ಅವರ ಸಿನಿಮಾ ರಿಲೀಸ್ ಇದೆ. ಥಗ್ ಲೈಫ್ ಸಿನಿಮಾ ರಿಲೀಸ್ ಇದೆ. ಆ ಸಿನಿಮಾ ರಿಲೀಸಿಂಗಿಗೆ ಹತ್ತಿರ ಬರ್ತಾ ಇರುವ ಅಷ್ಟರಲ್ಲಿ ಕಮಲ್ ಹಾಸನ್ ಕೂಡ ಕ್ಷಮೆ ಕೇಳೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಏನಿಸುತ್ತೆ, ಕಮಲ್ ಹಾಸನ್ ನಿಜವಾಗ್ಲೂ ಕನ್ನಡಿಗರ ಕ್ಷಮೆಯನ್ನು ಕೇಳ್ತಾರಾ ಅಥವಾ ಥಗ್ ಲೈಫ್ ಸಿನಿಮಾಗೆ ಕರ್ನಾಟಕದಲ್ಲಿ ಏನು ಬೇಕಿದ್ರೂ ಆಗಲಿ, ಕರ್ನಾಟಕದಲ್ಲಿ ನನ್ನ ಸಿನಿಮಾ ರಿಲೀಸ್ ಆಗಿಲ್ಲ ಅಂದರೆ ಐ ಡೋಂಟ್ ಕೇರ್ ಎನ್ನುವ ರೀತಿಯಲ್ಲಿ ಕಮಲ್ ಹಾಸನ್ ಅವರು ವರ್ತನೆ ಮಾಡ್ತಾರೆ? ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.